ಮಾನವನ ಕೆಲಸ ಏನು? ಗೊತ್ತಿಲ್ಲ. ಬಿಸಿಬೇಳೆಬಾತ್ ತಿನ್ನೋದು, ಹೋಳಿಗೆ ತಿನ್ನೋದು, ಪಾನಿಪುರಿ ತಿನ್ನೋದು ಯಾರ ಕೆಲಸ? ಮಾನವನ ಕೆಲಸ. ಧ್ಯಾನ ಮಾಡುವುದು ಶಿವನ. ಏನು ಹೇಳಿದ್ದೆ ಭಗವದ್ಗೀತಾ? ಶ್ರದ್ಧಾವಾನ್ ಲಭತೆ. ಶಿವನ ಕೆಲಸದ ಮೇಲೆ ಯಾರಿಗೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಸಿಗುತ್ತೆ. ಯಾವ ಕೆಲಸದ ಮೇಲೆ? ಎಲ್ಲರಿಗೂ ಯಾವ ಕೆಲಸದ ಮೇಲೆ ಶ್ರದ್ಧೆ ಇದೆ? ದಿನಾಲಿ 3 ಹೊತ್ತು, ಒಂದೊಪ್ಪತ್ತು ಬಿಡ್ತೀವಿ, ಒಂದು ದಿನ ಬಿಡ್ತೀವಿ. ಶಿವನ ಕೆಲಸ ಮಾಡಂದ್ರೆ ಟೈಮ್ ಇಲ್ಲ, ಸಮಯ ಇಲ್ಲ. ಶಿವನ ಕೆಲಸ ಮಾಡಬೇಕಂದ್ರೆ ಏನು ಬೇಕು? ಸಮಯ ಬೇಕು. ಏನು ಬೇಕು? ಸಮಯ ಬೇಕು. ಏನು ಯಾರು ಏನನ್ನು ಕೊಡಬೇಕಾ? ನಮಗೆ ಧ್ಯಾನ ಮಾಡಬೇಕು. ಏನನ್ನು ಬೇಕಾ? ಏನು ಬಿಟ್ಟು ಬೇಕಾ? ಏನಿಲ್ವಲ್ಲ, ಸಮಯ ಬೇಕು. ಇಲ್ವಾ ಸಮಯ? ಇಲ್ವಾ? ಅದಕ್ಕೇನು ಹೇಳುತ್ತೆ ಭಗವದ್ಗೀತಾ? ಒಬ್ಬ ಯೋಗಿ ರಾತ್ರಿನ ಹಗಲು ಮಾಡಬೇಕು. ರಾತ್ರಿ ಶಿವನ ಕೆಲಸ, ಬೆಳಿಗ್ಗೆ ಮಾನವನ ಕೆಲಸ. ಈ ಶಿವನ ಕೆಲಸ ಯಾರು ಮಾಡ್ತಾರೋ ಅವ್ರಿಗೇನಾಗುತ್ತೆ? ಏನಾಗುತ್ತೆ? ಜೀವನ ಸ್ವರ್ಗ ಆಗುತ್ತೆ. ಏನಾಗುತ್ತೆ? ಜೀವನ ಸ್ವರ್ಗ. ಈ ಜೀವನ ಸ್ವರ್ಗ ಮಾಡ್ಕೋಬೇಕಂದ್ರೆ ನಮ್ಗೇನು ಬೇಕು? ಜ್ಞಾನ ಬೇಕು. ಏನು ಬೇಕು? ಜ್ಞಾನ ಅಂದ್ರೇನು? ಏನು ಗೊತ್ತಿಲ್ಲೋ ತಿಳ್ಕೊಳ್ಳೋದೇ ಜ್ಞಾನ. ನಾನು ದೇಹವಲ್ಲ, ನಾನು ಆತ್ಮ, ನಾನು ಮಾನವನಲ್ಲ, ನಾನು ಶಿವ ಅಂತ ಒಪ್ಪಿಕೊಂಡ್ರೆ ಜ್ಞಾನ. ಯಾವಾಗ ನಮ್ಗೆ ಗೊತ್ತಾಗುತ್ತೋ ನಾನು ಶಿವ, ನಾನು ಧ್ಯಾನ ಮಾಡಬೇಕು, ಧ್ಯಾನ ಮಾಡಿ. ಈ ಧ್ಯಾನ ಮಾಡೋಕ್ಕೆ ಸಮಯ ಬೆಳಗ್ಗೆಯಿಂದ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಸಾಯಂಕಾಲ ಇಲ್ಲ. ಇವತ್ತು ಮಧ್ಯಾಹ್ನ ಮಾಡಿದ್ವಿ ನಾನು, ಅಲ್ವಾ? ATM ಅಂದ್ರೇನು? ದುಡ್ಡಲ್ಲ, ಮೆಡಿಟೇಷನ್. ಇದಕ್ಕೇನು ನಿಬಂಧನೆಲ್ಲ ಸ್ನಾನ ಮಾಡಬೇಕು, ಮುಟ್ಟು ಮೇಲೆ ಶುಚಿ, ಪೂಜಾ ಪುನಸ್ಕಾರಗಳೆಲ್ಲ. ಧ್ಯಾನಕ್ಕೆ ಏನಿಲ್ಲ. ಹೊಲದಲ್ಲಿ ಮಾಡ್ಬೋದು, ಬೆಡ್ರೂಮಲ್ಲಿ ಮಾಡ್ಬೋದು, ಬಸ್ಸಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಎಲ್ಲನ ಮಾಡ್ಬೋದು. ಈ ಶಿವನ ಕೆಲಸ. ಸ್ಮಶಾನದಲ್ಲಿ ಶಿವನ ಕೆಲಸ. ಈ ಶಿವನ ಕೆಲಸ ಮಾಡಿದ್ದರೆ ನಮ್ಮ ಒಳಗಿರೋ ಜನ್ಮದ ಜ್ಞಾನ ಜಾಗೃತ. ನನಗೆ ಧ್ಯಾನಕ್ಕೆ ಮುಂಚೆ ಮಾತು ಗೊತ್ತಿಲ್ಲ, ಒಂದು ಚೂರು ಗೊತ್ತಿಲ್ಲ. ನಾನು ಯಾವ ಭಗವದ್ಗೀತೆ ಓದಲಿಲ್ಲ, ಏನಿಲ್ಲ. ಧ್ಯಾನ ಮಾಡ್ತಾ ಬಂದರೆ